ಕರ್ನಾಟಕದಲ್ಲಿ ಇವಾಗ ರ್ಯಾಪಿಡೋನ ಬ್ಯಾನ್ ಮಾಡಿದ್ದಾರೆ. ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಮತ್ತೆ ಇದರ ಸೊಲ್ಯೂಷನ್ ಬಗ್ಗೆನೂ ಮಾತಾಡೋಣ ಇವತ್ತು. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನೇ ಹೇಳ್ತೀನಿ. ಇವಾಗ ನಾನು 3 ಸತಿ ರ್ಯಾಪಿಡೋನ ಯೂಸ್ ಮಾಡಿದ್ದೀನಿ. ಎಮರ್ಜೆನ್ಸಿ ನನ್ನ ಹತ್ರ ಬೈಕ್ ಇರಲಿಲ್ಲ ಅಂಡ್ ಆಟೋಸು ಬುಕ್ ಆಗಿಲ್ಲ ಅಂತ ಟೈಮಲ್ಲಿ ನಾನು ಅಂದ್ರೆ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಿ ಇಬ್ಬರನ್ನ ನಾನು ಮಾತಾಡಿಸಿದೆ. ಬಿಕಾಸ್ ದೋಸ್ ಗೈಸ್ ಲುಕ್ ವೆರಿ ಯಂಗ್ ಫಾರ್ ಮಿ, ಅಂದ್ರೆ ತುಂಬಾ ಯಂಗ್ ಏಜ್ ಅವ್ರ ತರ ಕಾಣಿಸ್ತಾ ಇದ್ರು ನನಗೆ. ಅವ್ರನ್ನ ನಾನು ಮಾತಾಡಿಸ್ದೆ. ಅದರಲ್ಲಿ ಒಬ್ಬರನ್ನ ಮಾತಾಡಿಸಿದಾಗ ಏನ್ ಮಾಡ್ತಿದ್ದೀರಾ, ನಿಮ್ಗೆ ರ್ಯಾಪಿಡೋ ಇದು ಬೈಕ್ ಟ್ಯಾಕ್ಸಿ ಏನಾದ್ರು ವರ್ಕೌಟ್ ಆಗುತ್ತಾ, ದುಡ್ಡು ಉಳಿತಾ ಇದ್ರಲ್ಲಿ ಅಂತ ಕೇಳಿದಾಗ, ಇಲ್ಲ ಅಣ್ಣ ನಾನು ಆಕ್ಚುಲಿ BCA ಮಾಡಿದೀನಿ, ನಂಗೆ ಜಾಬ್ ಬೇಕು, ನಾನು ಜಾಬ್ ಹುಡುಕ್ತಾ ಇದ್ದೀನಿ, ಹೆಂಗೋ ಇವಾಗ ಮನೆ ನಡೆಸಬೇಕು, ಇವಾಗ ಕಾಲೇಜ್ ಮುಗಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ ಅಣ್ಣ ಮನೆಯಲ್ಲಿ, ಒಂಥರ ನಮ್ಗೆ ಶೇಮ್ ಅನ್ಸುತ್ತೆ, ಅದಕ್ಕೇನೆ ಏನಾದ್ರು ಮಾಡ್ಬೇಕು, ಗಾಡಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ದೀನಿ, ನಂಗೇನು ಇಷ್ಟ ಇಲ್ಲ ಇದರಲ್ಲಿ ಎಲ್ಲ ಮಾಡೋಕೆ ಅಂತ ಆ ಹುಡುಗ ನನ್ನ ಹತ್ರ ಹೇಳ್ಕೊಂಡಿರೋದು. ಸೆಕೆಂಡ್ ಒನ್, ಇನ್ನೊಬ್ಬ ಏನು ಅಂತಂದ್ರೆ ಆ ಹುಡುಗಂಗೆ ಆಲ್ರೆಡಿ ಜಾಬ್ ಇತ್ತು, ಆ ಹುಡುಗಂಗೆ ಲೇ ಆಫ್ ಆಗಿತ್ತು ಅಂಡ್ ಲೇ ಆಫ್ ಆದ್ಮೇಲೆ ಹುಡುಗ ಬೇರೆ ಕಡೆ ಜಾಬ್ ಎಲ್ಲ ಹುಡುಕ್ತಿದ್ದಾನೆ, ಬಟ್ ಸಿಕ್ತಿಲ್ಲ. ಜಾಬ್ ಅಲ್ಲಿ ಇದ್ದವನು ಇವಾಗ ಅದ್ರ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾನೆ. ಸೊ ದಟ್ ಇಸ್ ವೈ ಹಿ ಕೇಮ್ ಟು ದಿಸ್ ಬೈಕ್ ಟ್ಯಾಕ್ಸಿ. ನಾನು ಜಾಬ್ ಹುಡುಕ್ತಾ ಇದ್ದೀನಿ, ನಂಗೆ ಜಾಬ್ ಸಿಕ್ಕರೆ ಇದನ್ನ ಬಿಟ್ಬಿಡ್ತೀನಿ ಅನ್ನೋ ತರದವ್ರೆ. ಬೈಕ್ ಟ್ಯಾಕ್ಸಿಯಿಂದ ಎಷ್ಟೊಂದು ಜನಕ್ಕೆ ಇದು ಹೆಲ್ಪ್ಫುಲ್ ಆಗಿತ್ತು. ಅಂತವರು ಅವ್ರ ಫ್ಯಾಮಿಲಿನ ಏನೋ ಒಂದು ಕಷ್ಟ ಬಿದ್ದು ಹೆಂಗೋ ಒಂದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಬ್ಯಾಡ್ ಥಿಂಗ್ಸ್ ಅಬೌಟ್ ದ ಬೈಕ್ ಟ್ಯಾಕ್ಸಿ ಬರ. ನೀವು ಯಾವಾಗ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರ್ತೀರ ಅಂತ ಟೈಮಲ್ಲಿ ನೀವು ನೋಡಿರ್ತಾರ ಅವ್ರು ಹೆಲ್ಮೆಟ್ ಕೊಟ್ಟರೆ ಅದು ಯಾವ ಸ್ಥಿತಿಲಿ ಹೆಲ್ಮೆಟ್ ಇರುತ್ತೆ ಅಂತ. ಕೆಲವರು ಚೆನ್ನಾಗಿರೋ ಹೆಲ್ಮೆಟ್ ಯೂಸ್ ಮಾಡಿರ್ತಾರೆ, ಬಟ್ ಇನ್ ಕೆಲವರು ವೆರಿ ಲೋ ಕ್ವಾಲಿಟಿ ಹೆಲ್ಮೆಟ್ ನ ಯೂಸ್ ಮಾಡಿರ್ತಾರೆ. ಅವ್ರಿಗೂ ಏನು ಹೇಳಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ಒಂದು ಏನಿರುತ್ತೆ, ಒಂದು ಪವರ್ಟಿ ಇರೋದ್ರಿಂದ ಅವರು ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೂ ಹೋಗಲ್ಲ. ಬಟ್ ಏನಾಗುತ್ತೆ, ಎಷ್ಟೊಂದು ಜನ ಹೆಲ್ಮೆಟ್ ನ ಯೂಸ್ ಮಾಡ್ತಾರೆ, ಅದು ಗಲೀಜು, ಒಬ್ರು ಡ್ಯಾಂಡ್ರಫ್ ಇರುತ್ತೆ, ಒಬ್ರು ತಲೆಗೆ ಚಿಕ್ಕಾವಡೆ ಎಣ್ಣೆ ಹಾಕಿರ್ತಾರೆ, ಒಬ್ರು ಸ್ನಾನ ಮಾಡಿರ್ತಾರೆ, ಒಬ್ರು ಮಾಡೋದಿಲ್ಲ. ಇಂಥವರೆಲ್ಲ ಹೆಲ್ಮೆಟ್ ನ ಯೂಸ್ ಮಾಡಿ ಅದು ಒಳ್ಳೆ ಹೆಲ್ಮೆಟ್ ಗಲೀಜ್ ಆಗ್ಬಿಟ್ಟಿರುತ್ತೆ. ಸೊ ಅಂತ ಹೆಲ್ಮೆಟ್ ನ ನೀವು ಹಾಕೊಳ್ಳೋಕ್ಕೂ ಆಗಲ್ಲ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಹೆಲ್ಮೆಟ್ ನ ಯಾವಾಗಲೂ ಕ್ಯಾರಿ ಮಾಡ್ತಾ ಇದ್ದೆ. ಒನ್ ಥಿಂಗ್, ಹೆಲ್ಮೆಟ್ ಸೇಫ್ಟಿ ಇರಲ್ಲ, ಇನ್ನೊಂದು ಹೆಲ್ಮೆಟ್ ಗಲೀಜು ಆ ಥರ ಇದ್ರೆ ನಿಮಗೆ ಅದು ತಲೆಗೆ ಒಳ್ಳೇದು ಅಲ್ಲ. ಬೈಕ್ ಟ್ಯಾಕ್ಸಿಯಿಂದ ಎಷ್ಟೊಂದು ಆಟೋ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇದಕ್ಕೆ ಅಂತಾನೆ ಕಮರ್ಷಿಯಲ್ ಪರ್ಪಸ್ ಅಂತಾನೆ ಏನು ಆಟೋಗಳನ್ನ ತಗೊಂಡಿದ್ರು, ಅಂತವ್ರಿಗೆ ಇದು ಪ್ರಾಬ್ಲಮ್ ಆಗ್ತಿತ್ತು. ಯಾಕಂತಂದ್ರೆ ಎಲ್ಲರೂ ಬೈಕ್ ಟ್ಯಾಕ್ಸಿ ಕಡಿಮೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬುಕ್ ಮಾಡ್ತಾ ಇದ್ರು, ಆಟೋದವ್ರಿಗೆ ಹೊಡೆತ ಬೀಳ್ತಾ ಇತ್ತು. ಅದರಲ್ಲೂ ಮೊದಲೇ ಇವಾಗ ಬಸ್ನ ಫ್ರೀ ಮಾಡ್ಬಿಟ್ಟು ಆಲ್ರೆಡಿ ಒಂಚೂರು ಹೊಡೆತ ಬಿದ್ದಿತ್ತು ಅವ್ರಿಗೆ, ಈ ಬೈಕ್ ಟ್ಯಾಕ್ಸಿಯಿಂದ ಸ್ವಲ್ಪ ಹೊಡೆತ ಬೀಳ್ತಾ ಇತ್ತು. ಸೊ ದಟ್ ಇಸ್ ಆಲ್ಸೋ ಅನದರ್ ಪ್ರಾಬ್ಲಮ್. ಇದೆಲ್ಲ ನೀವು ನೋಡ್ತಿದ್ರ, ಒಳ್ಳೇದನ್ನು ಮಾತಾಡಿದೀನಿ, ಇವಾಗ ಕೆಟ್ಟದನ್ನು ಮಾತಾಡಿದೀನಿ, ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಮಾತಾಡ್ತೀನಿ. ಇದರಲ್ಲಿ ಎಷ್ಟು ಏನ್ ಸರಿ ಇದೆ, ಏನ್ ತಪ್ಪಿದೆ ಅಂತ ನೀವೇ ಡಿಸೈಡ್ ಮಾಡಿ. ಒಂದ್ಸತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಇಂದ ರಾಮಸ್ವಾಮಿ ಸರ್ಕಲ್ ನಾನು ಬರಬೇಕು. ಮೈಸೂರು ರೈಲ್ವೆ ಸ್ಟೇಷನ್ ಇಂದ ನಾನು ರಾಮಸ್ವಾಮಿ ಸರ್ಕಲ್ ಬರ್ಬೇಕಂದ್ರೆ ಇಟ್ಸ್ ಲೈಕ್ ಹಾರ್ಡ್ಲಿ 2 or 3 ಕಿಲೋಮೀಟರ್ಸ್ ಏನೋ ಇದೆ ಅನ್ಕೋತೀನಿ, ರಫ್ಲಿ ನಾನು ಹೇಳ್ತಾ ಇರೋದು. ನಾವು ಊಬರ್, ಓಲಾ ಈ ತರ ಒಂದು ಆಪ್ ಗಳಲ್ಲಿ ನಾವು ಬುಕ್ ಮಾಡ್ತೀವಿ ಅಂತಂದ್ರೆ ಆಟೋನ, ಅದು ಲೈಕ್ 45 rupees, 40 rupees, 30 to 45 rupees ರೇಂಜ್ ಅಲ್ಲಿ ನಿಮ್ಗೆ ಪ್ರೈಸ್ ನ ತೋರಿಸಿದ್ರು. ಸೊ ನೀವು ಏನಾದ್ರು ಪೀಕ್ ಟೈಮ್ ಅಲ್ಲಿ ಏನಾದ್ರು ನೀವು ಬುಕ್ ಮಾಡಕ್ ಹೋದ್ರೆ ಆ ಟೈಮಲ್ಲಿ ಆಟೋದ ಬುಕಿಂಗ್ ನ ಎಕ್ಸೆಪ್ಟೇ ಮಾಡಲ್ಲ. ಶಾರ್ಟ್ ಡಿಸ್ಟೆನ್ಸ್ 50 ರೂಪಾಯಿ ಕೆಳಗಡೆ ಅವ್ರಿಗೆ ಏನೇ ಬುಕಿಂಗ್ ಬಂದ್ರು ಅವ್ರು ಅದನ್ನ ಎಕ್ಸೆಪ್ಟೇ ಮಾಡಲ್ಲ. ಇಂಥ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡಬೇಕು? ಎಷ್ಟೊಂದು ಸತಿ ನಾನು ರೈಲ್ವೆ ಸ್ಟೇಷನ್ ಇಂದ ರಾಮಸ್ವಾಮಿ ಸರ್ಕಲ್ ಗೆ ನಡ್ಕೊಂಡ್ ಬಂದಿದ್ದೀನಿ. ಹಾರ್ಡ್ಲಿ ಒಂದು 15-20 ಮಿನಿಟ್ಸ್ ಅಲ್ಲಿ ನೀವು ನಡ್ಕೊಂಡ್ ಬಂದ್ಬಿಡ್ಬೋದು, ಚೆನ್ನಾಗಿ ಸ್ಪೀಡ್ ಆಗಿ ನಡೀತೀರಾ ಅಂತ. ಸೊ ಎಷ್ಟೊಂದು ಸತಿ ನಂಗೆ ಆ ತರನು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ನೆಕ್ಸ್ಟ್ ನೀವು ಹೇಳ್ಬೋದು, ಮೈಸೂರವರು ಏನ್ ಹೇಳ್ತೀರಾ, ಪ್ರೀಪೇಡ್ ಇದೆಯಪ್ಪ, ನೀವು ಪ್ರೀಪೇಡ್ ತಗೋಬಹುದಲ್ಲ ಅಂತ ಹೇಳ್ತೀರಾ. ಸೊ ಕೆಲವೊಂದು ಪೀಕ್ ಅವರ್ಸ್ ಅಲ್ಲಿ ನೀವು ನೋಡಿರ್ತೀರಾ, ಪ್ರೀಪೇಡ್ ಅಲ್ಲಿ ನೀವು ಟಿಕೆಟ್ ತಗೊಂಡ್ ಬರ್ತೀರಾ ಅಂತಂದ್ರೆ ಆಟೋಸೇ ಇರಲ್ಲ. ಅಂಡ್ ಇಫ್ ಇನ್ ಕೇಸ್ ಏನಾದ್ರು ಆಟೋಗಳು ಇದ್ರೆ ಕಡಿಮೆ ಇರ್ತವೆ, ಅಂಡ್ ಇನ್ ಕೇಸ್ ನೀವು ಟಿಕೆಟ್ ತಗೋತೀರಾ ನಿಮ್ಗೆ ಆಟೋನು ಸಿಗುತ್ತೆ. ಅಂತ ಟೈಮಲ್ಲಿ ನೀವು ಆ ಟಿಕೆಟ್ ಏನಾದ್ರು ಹೋಗಿ ಆ ಟೋಕನ್ ನೀವು ಆಟೋದವ್ರಿಗೆ ಕೊಟ್ರಿ ಅಂತಂದ್ರೆ ಅವ್ರ ಮಕಾನೇ ಚಿಕ್ಕದ್ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟಕ್ಕೆ ನಾನು ಇಷ್ಟೊತ್ತಿಲ್ಲಿ ನಿಂತ್ಕೊಂಡ ಅನ್ನೋ ಒಂದು ಬೇಜಾರನ್ನ ನಮ್ಮ ಮುಂದೆ ತೋರಿಸ್ಬಿಡ್ತಾರೆ. ಅದ್ ನಮ್ಗೆ ಎಷ್ಟು ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಅಂದ್ರೆ. ಸೊ ಇದೊಂದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಈ ತರದೆಲ್ಲ ಪ್ರಾಬ್ಲಮ್ಗಳೆಲ್ಲ ಇದೆ. ಅಂಡ್ ಇದಕ್ಕೆ ಒಂದು ಪ್ರಾಪರ್ ಸೊಲ್ಯೂಷನ್ ಬರಬೇಕು ಅಂತಂದ್ರೆ, ಇಫ್ ಯು ರಿಯಲಿ ವಾಂಟ್ ಟು ಬ್ರಿಂಗ್ ಬೈಕ್ ಟ್ಯಾಕ್ಸಿ ಬ್ಯಾಕ್, ಇದಕ್ಕೆ ಒಂದು ಗೌರ್ಮೆಂಟ್ ಒಂದು ಸೊಲ್ಯೂಷನ್ ನ ಮಾಡಬಹುದು. ನೀವು ಇನ್ ಕೇಸ್ ಮಾಡೇ ಮಾಡ್ತೀರಾ ಅಂತಂದ್ರೆ ಅದಕ್ಕೊಂದು ರೆಗ್ಯುಲೇಷನ್ ನ ಹಾಕಿ ಅವ್ರ ಹತ್ರನೂ ಒಂದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋ ತರ ಒಂದು ಪರ್ಮಿಷನ್ ಕೊಡಿ. ಯಾರೆಲ್ಲ ಇದರಲ್ಲಿ ಬೈಕ್ ಟ್ಯಾಕ್ಸಿನ ಅಟ್ಯಾಚ್ ಮಾಡ್ಕೋತಾರೆ ಅವರು ಇಷ್ಟು ಟ್ಯಾಕ್ಸ್ ನ ಪೇ ಮಾಡಬೇಕು ಅನ್ನೋ ತರ ಮಾಡಿ, ಅದಕ್ಕೆ ಸೊ ದಟ್ ಇಟ್ ಬಿಕಮ್ಸ್ ಲೀಗಲ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಆಟೋದವ್ರಿಗೆ ಒಂದು ಫೇರ್ ನ ಫಿಕ್ಸ್ ಮಾಡಿ, ಅಂದ್ರೆ ಗೌರ್ಮೆಂಟ್ ಕಡೆಯಿಂದಾನೆ ಇಷ್ಟು ಡಿಸ್ಟೆನ್ಸ್ಗೆ ಇಷ್ಟು ಕಿಲೋಮೀಟರ್ಗೆ ಫೇರ್ ಅಂತ ನೀವು ಅದನ್ನ ಫಿಕ್ಸ್ ಮಾಡ್ಬಿಡಿ. ಯಾಕಂದ್ರೆ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿರೋದು ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ರಾಮಸ್ವಾಮಿ ಸರ್ಕಲ್ ಇಂದ ನಾನು ರೈಲ್ವೆ ಸ್ಟೇಷನ್ ಹೋಗ್ತೀನಿ ಅಂತಂದ್ರೆ, ಎಲ್ಲಾದ್ರೂ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದಾಗ, ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಟೂರಿಸ್ಟ್ ತರ ಬ್ಯಾಗ್ ಹಾಕೊಂಡು ಏನಾದ್ರು ಸ್ಟೈಲ್ ಹೋಗಿರ್ತೀನಿ ಅಂದ್ರೆ, அந்த ಟೈಮಲ್ಲಿ ಆಟೋದವ್ರು ಕೇಳಿದಾಗ ಅವರು 100 ರೂಪಾಯಿ ಅಂದ್ಬಿಡ್ತಾರೆ ಸಡನ್ ಆಗಿ. ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇದೆ. ನನಗೇನೆ ಡೈರೆಕ್ಟ್ ಒಬ್ರು ಆಟೋದವರು 100 ರೂಪಾಯಿ ಅಂದ್ರೆ, ಯಾಕಣ್ಣ ಇಲ್ಲೇ ಇದೆ ಅಲ್ವಾ, ನಂಗೆ ಗೊತ್ತು, ನಾನು ಮೈಸೂರವನೇ, ಏನ್ ಹೇಳ್ತಿದ್ದಾರೆ, 100 ರೂಪಾಯಿ ಹೆಂಗಾಗುತ್ತಾನ ಇಷ್ಟೇ ಡಿಸ್ಟೆನ್ಸ್, ಇಲ್ಲ 80 ಕೊಡಿ, 80 ಹೆಂಗಾಗುತ್ತಾನ, ಆ್ಯಪ್ ಅಲ್ಲೇ ನಿಮ್ಗೆ 45 ರೂಪಾಯಿ ತೋರಿಸ್ತಿದ್ರೆ 50 ರೂಪಾಯಿ ಕೊಡ್ತೀನಿ ಅಂದ್ರೂ ಬರಲ್ಲ, 50 ರೂಪಾಯಿಗೆಲ್ಲ ಬರಲ್ಲ ಅಂತಾರೆ, ಇನ್ನೊಂದು 20 ಸೇರ್ಸ್ ಕೊಡಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಹಾರ್ಡ್ಲಿ ಅದು 2.5 or 3 ಕಿಲೋಮೀಟರ್ಸ್ ಇದೆ. ಅಂಡ್ ನಿಮ್ಗೆ ಆ ಪ್ಲೇಸ್ಗೆ ರೈಲ್ವೆ ಸ್ಟೇಷನ್ ಹೋಗೋದ್ರಿಂದ ಏನು ಲಾಸು ಇರಲ್ಲ ಆಟೋದವ್ರಿಗೆ, ಅಲ್ಲಿಂದ ನಿಮಗೆ ಮತ್ತೆ ಪಿಕಪ್ ಸಿಗುತ್ತೆ. ಬಟ್ ಸ್ಟಿಲ್ ಅವರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಇದರಿಂದನೇ ಏನಾಗಿರೋದು, ಈ ತರ ಮಾಡೋದ್ರಿಂದನೇ
ಈ ಬೈಕ್ ಟ್ಯಾಕ್ಸಿ ಎನ್ಕರೇಜ್ ಆಗಿರೋದು. ನೀವು ಒಂದು ಪ್ರಾಪರ್ ಪ್ರೈಸ್ ನ ಹೇಳಲ್ಲ, ಯಾರಿಗೆ ಬಂದ್ರೆ ಬಾಯ್ಗೆ ಬಂದಿದ್ದು ಪ್ರೈಸ್ ಹೇಳ್ಬಿಡ್ತೀರಾ, ಅಂಡ್ ಅದಕ್ಕೊಂದು ಏನು ಪ್ರಾಪರ್ ರೂಲ್ ಇಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಜನ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಸೊ ಇದನ್ನ ನೀವು ಆಟೋದವ್ರು ಅರ್ಥ ಮಾಡ್ಕೊಂಡು ನೀವೇ ಏನಿದೆ ಒಂದು ಯೂನಿಯನ್ ಅದರಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಒಂದು ಎಲ್ಲರೂ ಇದೇ ತರ ಪ್ರೈಸ್ ನ ಫಿಕ್ಸ್ ಮಾಡ್ಕೋಬೇಕು ಇಷ್ಟು ಕಿಲೋಮೀಟರ್ಗೆ, ಅಂಡ್ ಯಾರು ಈ ತರ ಮೋಸ ಮಾಡಬೇಡಿ, ನ್ಯಾಯವಾಗಿ ಎಲ್ಲ ನಾವು ಮಾಡೋಣ ಅಂತ ನೀವು ಹೋದ್ರೆ ಈ ಬೈಕ್ ಟ್ಯಾಕ್ಸಿ ಅವಶ್ಯಕತೆನೇ ಇರಲ್ಲ. ಸೊ ಅದನ್ನ ನೀವು ಕೂತ್ಕೊಂಡು ಮಾಡಿ ಎಲ್ಲ ಆಟೋದವರು, ನಿಮ್ಗೂ ಒಳ್ಳೇದು. ನೀವು ಎಷ್ಟೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ತಗೊಂಡ್ಬಂದಿರ್ತೀರ ಆಟೋನ, ಅದನ್ನೆಲ್ಲ ಲೋನ್ ತೀರಿಸಬೇಕು, ನಿಮ್ಮ ಫ್ಯಾಮಿಲಿ ನಡೆಸಬೇಕು. ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ನಿಮಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ಈ ತರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಏನೂ ಆಗಲ್ಲ. ಅಂಡ್ ನಾನು ಇನ್ನೊಂದು ಹೇಳ್ತಿದ್ದೀನಿ, ಎಷ್ಟೊಂದು ಜನ ಆಟೋದವರು ಈ ಬೈಕ್ ಟ್ಯಾಕ್ಸಿ ಓಡಿಸ್ತಾರನ್ನು ಹಿಡ್ಕೊಂಡು ಹೊಡೆಯೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅಂಡ್ ದಟ್ ಇಸ್ ನಾಟ್ ಫೇರ್ ಆ್ಯಕ್ಚುಲಿ. ಅವ್ರಿಗೂ ಏನೋ ಕಷ್ಟ ಇರುತ್ತೆ, ಮಾಡ್ತಾ ಇರ್ತಾರೆ. ಯಾಕಂದರೆ ಅದು ಆ್ಯಪ್ ಇದೆ ಅಂತಲೇ ಅವ್ರು ಮಾಡ್ತಿರೋದು. ಇಲ್ಲ ಅಂದಿದ್ರೆ ಆ ಫೆಸಿಲಿಟಿ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾ ಇರಲಿಲ್ಲ. ಹೊಡೆಯೋದೆಲ್ಲ ಮಾಡಬೇಡಿ, ಕೇಸ್ ಸಿಕ್ಕರೆ ಮಾಡಬೇಡಿ ಅಂತ ಹೇಳಿ ಅದು ಹೊಡೆಯೋದು ಬಡಿಯೋದು ಸುಮ್ಮನೆ ಅದೆಲ್ಲ ಒಳ್ಳೇದಲ್ಲ ಯಾರಿಗೂ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ, ಹ್ಯುಮ್ಯಾನಿಟಿನ ನೋಡ್ಕೊಂಡ್ರೆ ನೀವು ಎಲ್ಲ ಒಳ್ಳೇದು. ಯಾಕಂದ್ರೆ ಎಲ್ರಿಗೂ ಕಷ್ಟ ಇದೆ, ಎಲ್ಲರೂ ದುಡಿತಾ ಇರೋದನ್ನೇ, ಎಲ್ಲರೂ ರೇಸಲ್ಲೇ ಇದ್ದಾರೆ. ಈ ರೀತಿ ಒಂದು ಹೆಲ್ಪ್ಫುಲ್ ಆಗಲಿ ಎಲ್ರಿಗೂ ಅಂತ ನಾನು ಕೇಳ್ಕೊತೀನಿ. ಇಟ್ ವಾಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ.